ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಮೊಳಕೆ ಹುರುಳಿಕಾಳನ್ನ ಬಳಸ್ಕೊಂಡು ಒಂದು ರೆಸಿಪಿನ ಹೇಳ್ಕೊಡ್ತೀನಿ. ನನಗೆ ಗೊತ್ತಿರೋ ಪ್ರಕಾರ ಈ ರೆಸಿಪಿ ತುಂಬ ಜನಕ್ಕೆ ಗೊತ್ತಿರಲ್ಲ. ಹಾಗೂ ನಿಮ್ಗೇನಾದರೂ ನನ್ನ ವಿಡಿಯೋ ನೋಡ್ಬಿಟ್ಟು ನಾವು ಮಾಡ್ತೀವಿ ಅಥವಾ ನಮ್ಗೆ ಆಲ್ರೆಡಿ ಗೊತ್ತಿತ್ತು ಅನ್ನೋದಿದ್ರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಮ್ಗೆ ಆಲ್ರೆಡಿ ಗೊತ್ತಿತ್ತು ಅಂತ ಹೇಳಿಬಿಟ್ಟು. ಯೂಶ್ವಲಿ ನಾವು ಮೊಳಕೆ ಹುರುಳಿಕಾಳಲ್ಲಿ ಬರೀ ಸಾಂಬಾರನ್ನ ಮಾಡೋದನ್ನ ನೋಡಿರ್ತೀವಿ. ಇವತ್ತು ಫಾರ್ ಅ ಚೇಂಜ್ ಉಪ್ಸಾರನ್ನ ಮಾಡೋಣ. ಹೌದು, ಮೊಳಕೆ ಹುರುಳಿಕಾಳಲ್ಲಿ ಉಪ್ಸಾರು ಸೂಪರಾಗಿ ಆಗುತ್ತೆ. ಇನ್ಫ್ಯಾಕ್ಟ್ ಅದನ್ನು ನಾವು ಹೇಗೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಅದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಆಬ್ವಿಯಸ್ಲಿ ಉಪ್ಸಾರು ಅಂದಿದ ತಕ್ಷಣ ಇದು ಯಾವುದ್ರ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ನಾನು ಹೇಳೋ ಹಾಗೆ ಇಲ್ಲ. ಮುದ್ದೆ ಜೊತೆನೇ ಅದು ನಿಮಗೂ ಗೊತ್ತಿರುತ್ತೆ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಮೊದಲಿಗೆ ಮೊಳಕೆ ಹುರುಳಿಕಾಳನ್ನ ತೊಗೊಂಡಿದ್ದೀನಿ. ಇಷ್ಟು ತೊಗೊಂಡಿದ್ದೀನಿ ನಾನು. ನಿಮಗೆ ಹೇಗೆ ಬೇಕೋ ಅಷ್ಟು ತೊಗೋಬೋದು. ಮೊದಲಿಗೆ ಇದಕ್ಕೆ ಒಂದು ಸ್ಪೆಷಲ್ ಒಗ್ಗರಣೆನ ಕೊಟ್ಟು ಸ್ಟಾರ್ಟ್ ಮಾಡಬೇಕಾಗುತ್ತೆ ಈ ಉಪ್ಸಾರನ್ನ. ಇನ್ಫ್ಯಾಕ್ಟ್ ಇದನ್ನು ಮಿಸ್ ಮಾಡಬೇಡಿ, ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದರೆ. ಮೊದಲಿಗೆ ಒಂದು ಕುಕ್ಕರ್ನ ತೊಗೊಂಡು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೋಬೇಕಾಗತ್ತೆ. ಆಯಿಲ್ ಹಾಕ್ಕೊಂಡು ಈ ಥರ ಬೆಳ್ಳುಳ್ಳಿನ ಜಜ್ಜಿ ತೊಗೋಬೇಕು ಆ್ಯಂಡ್ ಸಿಪ್ಪೆ ಬಿಡಿಸಿ ತೊಗೊಂಡಿರಬೇಕು. ಸಿಪ್ಪೆ ಬಿಡಿಸಿ ಜಜ್ಜಿ ತೊಗೊಂಡಿರುವಂಥ ಬೆಳ್ಳುಳ್ಳಿಯಿಂದ ಹುರುಳಿಕಾಳನ್ನ ನೀವು ಒಗ್ಗರಣೆ ಮಾಡಿ ತೊಗೋಬೇಕಾಗುತ್ತೆ. ಇದು ಆ್ಯಕ್ಚುಲಿ ಸ್ಪೆಷಲ್ ಒಗ್ಗರಣೆ. ನಿಮಗೆ ಈ ಉಪ್ಸಾರಲ್ಲಿ ತುಂಬ ಒಳ್ಳೆ ಫ್ಲೇವರು, ತುಂಬ ಒಳ್ಳೆ ಟೇಸ್ಟ್ನ ಕೊಡೋದೇ ಈ ಒಗ್ಗರಣೆಯಿಂದ ಶುರು ಮಾಡೋದ್ರಿಂದ. ಸೊ ಇವಾಗ ನಾನು ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಮೊಳಕೆ ಹುರುಳಿಕಾಳಿಗೆ. ಆ್ಯಂಡ್ ಮೊಳಕೆ ಹುರುಳಿಕಾಳನ್ನ ಇನ್ನೊಂದು ಸಲ ವಾಶ್ ಮಾಡಿ ಬಳಸಬೇಕಾಗುತ್ತೆ. ಇವಾಗ ಇದನ್ನು ಒಗ್ಗರಣೆಯಲ್ಲಿ ಸ್ವಲ್ಪ ನೀರಿರುತ್ತಲ್ವ, ಆ ನೀರೆಲ್ಲ ಸುಂಡೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಆ್ಯಂಡ್ ಅದ್ರದ್ದು ಮೊಳಕೆ ಕಟ್ಟಿರೋ ಸ್ಮೆಲ್ಲು ಅಥವಾ ಅದ್ರದ್ದೊಂದು ರಾ ಸ್ಮೆಲ್ಲು ಕಂಪ್ಲೀಟಾಗಿ ಹೋಗುತ್ತೆ. ಆ್ಯಂಡ್ ನಾವು ಬೆಳ್ಳುಳ್ಳಿಯಿಂದ ಒಗ್ಗರಣೆ ಕೊಡೋದ್ರಿಂದ ಫ್ಲೇವರ್ ಅಂತೂ ಸಖತ್ತಾಗಿ ಘಮ ಘಮ ಅಂತಿರುತ್ತೆ. ಈವನ್ ಈ ಉಪ್ಸಾರದ್ದು ಸ್ಪೆಷಾಲಿಟಿನೇ ಅದು. ಸ್ಟಾರ್ಟ್ ಮಾಡುವಾಗಲೇ ಒಳ್ಳೆ ಘಮ್ ಅಂತ ಅಂತಿರುತ್ತೆ. ಸೊ ಇನ್ನು ಮಾಡಾದ್ಮೇಲಂತೂ ಕೇಳೋ ಹಾಗೆ ಇಲ್ಲ, ಚೆನ್ನಾಗಿರುತ್ತೆ. ಸೊ ಒಗ್ಗರಣೆ ಆದಮೇಲೆ ಬಿಸಿ ನೀರನ್ನು ಸೇರಿಸ್ಬೇಕಾಗತ್ತೆ. ಬಿಸಿ ನೀರು ನಿಮಗೆ ಉಪ್ಸಾರು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ. ಇವಾಗ ಇದಕ್ಕೊಂದು ಮಿಕ್ಸ್ ಕೊಟ್ಬಿಟ್ಟು ಟೊಮ್ಯಾಟೊನ ಹಾಕ್ಕೋಬೇಕು. ನಾನಿಲ್ಲಿ ಒಂದು 3 to 4 ಮೆಂಬರ್ಸ್ಗೆ ಆಗೋಷ್ಟು ಉಪ್ಸಾರು ಮಾಡ್ತಿರೋದ್ರಿಂದ 2 ಟೊಮ್ಯಾಟೊನ ತೊಗೊಂಡಿದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ಉಪ್ಸಾರು ಖಾರ ಹಾಕ್ಕೋಬೇಕಾಗತ್ತೆ. ನಿಮ್ಮ ಹತ್ರ ಆಲ್ರೆಡಿ ಉಪ್ಸಾರು ಖಾರ ಇದ್ದರೆ. ಇನ್ ಕೇಸ್ ನೀವು ಫ್ರೆಶ್ಶಾಗಿ ಉಪ್ಸಾರು ಖಾರ ಮಾಡಿದರೆ ಖಾರದ ನೀರನ್ನ ಬಳಸ್ಬೋದು ಇಲ್ಲಿ. ಇವಾಗ ಇದಕ್ಕೆ ನೀಟಾಗಿ ಮಿಕ್ಸ್ ಕೊಟ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಿಲ್ ಹಾಕ್ಸ್ಬೇಕಾಗುತ್ತೆ. ಆವಾಗ ಚೆನ್ನಾಗಿ ಬೇಯುತ್ತೆ ಮೊಳಕೆ ಹುರುಳಿಕಾಳು. 2 ವಿಷಿಲ್ ಬಂದು ಕುಕ್ಕರ್ ತಣ್ಣಗಾದ್ಮೇಲೆ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಬೆಂದಿರುತ್ತೆ, ಬಟ್ ಇದೆಲ್ಲ ಪ್ರಾಪರಾಗಿ ಮಿಕ್ಸ್ ಆಗಬೇಕು. ಅದಕ್ಕೋಸ್ಕರ ನಾನು ಈಗ ಮತ್ತೆ ಮಿಕ್ಸ್ ಕೊಟ್ಬಿಟ್ಟು ತಗೊಂಡಂಥ ಟೊಮ್ಯಾಟೊನೆಲ್ಲ ಸಪ್ರೇಟ್ ಮಾಡ್ಕೊತೀನಿ ಒಂದು ಬೌಲ್ಗೆ. ಯಾಕೆ ಅಂದರೆ ಇದನ್ನೆಲ್ಲ ನಾನು ಹಾಗೆ ಕಟ್ ಮಾಡಿ ಹಾಗೆ ಹಾಕಿದ್ದೆ. ಟೊಮ್ಯಾಟೊ ಬೆಂದಿರುತ್ತೆ, ಬಟ್ ಅದನ್ನು ಸ್ಮ್ಯಾಶ್ ಮಾಡಿ ಹಾಕ್ಬಿಟ್ಟು ಇನ್ನೊಂದು 2 ಕುದಿ ಬರೆಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಟೊಮ್ಯಾಟೊನ ನಾನು ಈ ಥರ ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ. ಎತ್ತಿಟ್ಕೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ಕೊತೀನಿ. ಈ ಥರ ಸೌಟಲ್ಲೇ ಮಾಡಿಕೊಂಡ್ರೆ ಆಗುತ್ತೆ, ಯಾಕಂದರೆ ಆಲ್ಮೋಸ್ಟ್ ಬೆಂದಿರುತ್ತೆ ಅಲ್ವಾ, ಬೇಗ ಸಾಫ್ಟ್ ಆಗಿಬಿಡುತ್ತೆ ಅದು. ಸೊ ಆವಾಗ ಸ್ಮ್ಯಾಶ್ ಮಾಡಿಬಿಟ್ಟು ಮತ್ತೆ ಉಪ್ಸಾರಿಗೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಮತ್ತೆ ಕುದಿಸ್ಬೇಕಾಗುತ್ತೆ ಉಪ್ಸಾರನ್ನ. ಆ್ಯಂಡ್ ಇಲ್ಲಿ ನೀವು ಉಪ್ಪು ಸಪ್ಪೆನ ಚೆಕ್ ಮಾಡ್ಕೋಬೋದು. ಆ್ಯಂಡ್ ಉಪ್ಪು ಚೆನ್ನಾಗಿ ಇದ್ರೇ ಇದರಲ್ಲಿ ಉಪ್ಸಾರಲ್ಲಿ ಟೇಸ್ಟ್ ಅಂತ ಹೇಳ್ಬೋದು. ಸೊ ಪರ್ಫೆಕ್ಟಾಗಿ ಸಾಲ್ಟ್ನ ಹಾಕ್ಕೊಳ್ಳಿ, ನಿಮಗೆ ಟೇಸ್ಟ್ಗೆ ಹೇಗೆ ಬೇಕೋ ಹಾಗೆ. ಇವಾಗ ಇದನ್ನು ಮತ್ತೆ ಒಂದು 2 ಕುದಿ ಕುದಿಸ್ಬಿಟ್ಟು ಉಪ್ಸಾರು ಬೇರೆ ಮತ್ತು ಕಾಳು ಬೇರೆ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ನೋಡಿ ಸೋರು ಹಾಕೋತಾ ಇದ್ದೀನಿ, ಉಪ್ಸಾರು ಮತ್ತು ಕಾಳು ಸಪ್ರೇಟಾಗಿ. ಇವಾಗ ಈ ಕಾಳುಗಳಿಗೆ ಒಂದು ಪಲ್ಯ ಮಾಡ್ಕೋಬೇಕು. ಅದಕ್ಕೆ ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು. ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ಒಂದು ಪಲ್ಯ ಮಾಡೋಕ್ಕೆ ಒಗ್ಗರಣೆ ಮಾಡೋಣ. ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತೀನಿ. ಒಗ್ಗರಣೆಗೆ ಮೊದಲಿಗೆ ನಾವು ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಒಗ್ಗರಣೆ ಮಾಡಬೇಕು. ಅದೆರಡು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿನ ಸೇರಿಸ್ಕೋಬೇಕಾಗತ್ತೆ. ಆ್ಯಂಡ್ ಈರುಳ್ಳಿನ ಚೆನ್ನಾಗಿ ಹುರ್ಕೋಬೇಕು ಗೋಲ್ಡನ್ ಬ್ರೌನ್ ಆಗೋವರೆಗೂ. ಈರುಳ್ಳಿ ಹುರಿಬೇಕಾದ್ರೆ ಒಂದು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಳ್ಳಿ. ಸಾಲ್ಟ್ ಏನಿದ್ರು ನಿಮಗೆ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು. ಈರುಳ್ಳಿ ಸ್ವಲ್ಪ ಟೇಸ್ಟ್ ಬರಲಿ ಅಂತ ಅಷ್ಟೇ. ಬಿಕಾಸ್ ನಾವು ಆಲ್ರೆಡಿ ಉಪ್ಸಾರಿಗೆ ಪರ್ಫೆಕ್ಟಾಗಿ ಹಾಕಿರೋದ್ರಿಂದ ಕಾಳು ಚೆನ್ನಾಗಿ ಉಪ್ಪಿಡ್ದಿರುತ್ತೆ, ಅದಕ್ಕೋಸ್ಕರ. ಇವಾಗ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದಮೇಲೆ ನಾವು ಮೊಳಕೆ ಹುರುಳಿಕಾಳನ್ನ ಸೇರಿಸ್ಬಿಟ್ಟು
ಚೆನ್ನಾಗಿ ಹುರ್ಕೋಬೇಕು. ಆಲ್ರೆಡಿ ಕಾಳೆಲ್ಲ ಕುಕ್ ಆಗಿರುತ್ತೆ ಅಲ್ವಾ, ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ. ಒಂದು 2 ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನ ತುರಿನ ಹಾಕ್ಬಿಟ್ಟು ನೀವು ಮಿಕ್ಸ್ ಮಾಡಿದ್ರೆ ಮೊಳಕೆ ಹುರುಳಿಕಾಳು ಪಲ್ಯ ರೆಡಿ ಆಗುತ್ತೆ. ಜೊತೆಗೆ ಉಪ್ಸಾರು ಆಲ್ರೆಡಿ ರೆಡಿ ಆಗಿರುತ್ತೆ. ಇವಾಗ ಮುದ್ದೆ ಜೊತೆ ಸರ್ವ್ ಮಾಡೋದಷ್ಟೇ. ನೋಡಿದ್ರಿ ಅಲ್ವಾ ಮೊಳಕೆ ಹುರುಳಿಕಾಳಲ್ಲಿ ಉಪ್ಸಾರನೂ ಮಾಡ್ಬೋದು ಅಂತ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.